ಭಾಳ ಹೊಲಸದಾನವ. ಹೋಮ್ ಟೂರ್ ಕೊಟ್ಟೆ ಏನು ಕಳು ಆಗಲ್ಲ. ಕಾಟನ್ ಬರ್ತೈತಿ ಎಂಟಕ್ಕೆ ರೀ. ಇಷ್ಟು ಸಣ್ಣದಕ್ಕೂ ಕೇರಿ ಅಂತಾರೆ. ಅಲ್ಲಿಗೆ ಇದೊಂದು ಬೆಡ್ರೂಮ್, ಇದೊಂದು ಬೆಡ್ರೂಮ್. ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ ಹಂಗೆ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಧಾರವಾಡ ಒಳಗೆ ಅದನ್ನೆಲ್ಲ ಫಂಕ್ಷನಿಗೆ ಅಂತ ಬಂದಿದೆ. ಸೊ ನಂಗೆ ಒಂದು ಸ್ವಲ್ಪ ಟೈಮ್ ಐತಿ. ಸೊ ಅದ್ರೊಳಗನ ಯಲ್ಲಮ್ಮಗುಡ್ಡಕ್ಕೆ, ಆಮೇಲೆ ನಮ್ಮ ಮನೆ ದೇವ್ರ ರೇವಣ ಸಿದ್ದೇಶ್ವರ ಅಂದ್ರೆ ಗುಡ್ಸಾಗರ್ಕೆಲ್ಲ ಹೋಗಿ ಬರ್ಬೇಕಂತ ಅಂದ್ಕೊಂಡ್ವಿ. ಸೊ ಅದಕ್ಕೆ ಇವತ್ತು ಗುಡ್ಸಾಗರ್ಗೆ ಹೊಂಟೇವಿ. ಈಗ 4 ಗಂಟೆ ಆಗೈತಿ. 2 ಬೈಕ್ ತೊಗೊಂಡು ಹೊಂಟೇವಿ, ನಾನು ಮಮ್ಮಿ ಪಪ್ಪ ಅದು ಮನು. ಸ್ಟೇ ಟ್ಯೂನ್ಡ್ ಗೈಸ್. ಆಮೇಲೆ ಇನ್ನು ಮಟ್ಟ ಯಾರ್ಯಾರು ಆ್ಯನಿವರ್ಸರಿ ವ್ಲಾಗ್ ನೋಡಿಲ್ಲ, ಆಮೇಲೆ ಮಮ್ಮಿ ಪಪ್ಪನ ಒಂಥರ ಪ್ರೀ ವೆಡ್ಡಿಂಗ್ ಶೂಟ್ ಟೈಪ್ ಒಂದು ಸಾಂಗ್ ಮಾಡೇವಿ. ಸೊ ಅದ್ಯಾರು ನೋಡಿಲ್ಲ ಇನ್ನು ಹೋಗ್ರಿ ಪಟ್ ನೋಡ್ರಿ, ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿರಿ. ಸೊ ಗಾಡಿ ಮೇಲೆ ಇದ್ದಾಗ ಸಿಗ್ತೇನೆ ನಿಮಗೆ. ಈಗ ಮನು ಬಂದಾನ ನಂಗೆ ಕರ್ಕೊಂಡು ಹೋಗಾಕ. ಅಂಗಡಿಗೆ ಹೋಗಿದ್ರು ಅವ್ರು. ಸೊ ಅಂಗಡಿ ಒಳಗೆ ಗಿರಾಕಿ ಇತ್ತು, ಅದಕ್ಕೆ ಅದನ್ನ ಮುಗಿಸ್ಕೊಂಡು ಹೊಂಟೇವಿ. ನೋಡೆ ಭಾಳ ಹೊಲಸದಾನವ. ಈಗ ಹೆಪ್ಸೂರ್ ದಾಟೇವಿ ಗಾಡಿ ಮೇಲೆ. ಇಲ್ಲಿ ಮೇಲೆ ಈ ಕಡೆ ಇವ್ರು ಅದಾರ, ನಾವಿಲ್ಲೇ ಮನು ಗೈಸ್ ಬರಲ್ಲ ಗೈಸ್ ಬ್ಲಾಗ್ ಒಳಗೆ. ಸನ್ಸೆಟ್ ನೋಡ್ರಿ ಇಲ್ಲ ಎಷ್ಟು ಮಸ್ತ್ ಅನ್ಸ. ಏನದ ಯಾರದ ಏನೇ ಅವನು ಸನ್ಸೆಟ್ ಅನ್ನೋದು. ಮನೆಯಿಂದ ಫೋನ್ ಬಂತ, ಅದಕ್ಕೆ ನಿಲ್ಸಿದ್ವಿ. ಕಣ್ಣಾಗ ಭಾಳ ಧೂಳು ಹೋಗ್ತೈತೆ ಬೈಕ್ ಮೇಲೆ ಬಂದ್ರೆ. ಚಶ್ಮಾ ಇಲ್ಲಾಂದ್ರೆ ಆಗಂಗೇ ಇಲ್ಲ. ಕರೆಂಟ್ ಹೋತನ್ರಿ. ಸೊ ನಮ್ಮ ಅಜ್ಜಿ ಊರಿಗೆ ಹೊಂಟೇವ್ ನಾವು. ಈಗ ಶಲ್ಲುಡಿ ಒಳಗದೇವು. ನಾವೀಗ ನಮ್ಮ ಅಜ್ಜಿ ಮನೆಗೆ ಬಂದ್ವಿ. ಸೊ ಅಲ್ಲಿಂದ ಆಲ್ಮೋಸ್ಟ್ ಬಂದಾಗ ಒಂದು 8:30 ಆಗಿತ್ತು. ಒಂದು ನಮ್ಮ ಈರಪ್ಪಮ್ಮರ ಅಂತ ಅಂದಿದ್ದಲ್ಲ ನಾನು ಲಾಸ್ಟ್ ಬ್ಲಾಗ್ನಾಗ, ಅವ್ರದ್ದೇ ಮನೆ ಇದೆ. ಬಂದು ಊಟ ಮಾಡಿದ್ವಿ. ಇಲ್ಲೇ ಆಲ್ಮೋಸ್ಟ್ 12 ವರ್ಷ ಆಗಿತ್ತು ನಾ ಈ ಊರಿಗೆ ಬಂದ. ಎಲ್ಲ ಆಜು ಬಾಜು ಎಲ್ಲ ಮಾತಾಡ್ಸ್ಕೊಂಡ್ ಬಂದೆ. ಇವನು ಕರ್ಕೊಂಡು ಹೋಗಿದ್ದೆ. ಸ್ವಲ್ಪ ಅಲ್ಲಲ್ಲಿ ಪರಿಚಯ ಮಾಡಿಸಿ ಬಂದೇನಿ. ಸೊ ಪಪ್ಪ ಇವರೇ ಇರಪ್ಪ ಈ ವಿಡಿಯೋ ಮಾಡತ್ಲಕ್ಕೆ ಹೋಗಿ ಅವ್ರ ಪ್ಲೇಟ್ ಇಟ್ಟು ಬಂದ. ಎಲ್ಲಿ ತೋರಿಸ್ತೀವಿ ವಿಡಿಯೋ ಇದೊಂದು ಬ್ಲಾಗ್ನಾಗಂತೆ. ಏ ಮಾಮ ಪೂರ್ತಿ ಊಟ ಮಾಡಿದಿಲ್ಲ? ಈಗ ನಂದು ಮಣ್ಣೊಂದು ಊಟ ಆಗೈತಿ. ಇವ್ರ ಸಂಜುಂದ ಪಪ್ಪ ಅಂದ ಇಲ್ಲ ಅಮ್ಮನ ತೋರಿಸ್ತೀನಿ. ಅಮ್ಮ ಹಾಯ್ ಮಾಡ್ಬೇ. ಅಮ್ಮ ಹಾಯ್ ಮಾಡ, ಹಾಯ್ ಮಾಡ. ರಾತ್ರಿ ಊಟ ಮಾಡಿ ಮಲ್ಗೋ ಅಷ್ಟಿಗೆ ಲೇಟ್ ಆಗಿತ್ತು. ಸೊ ಈಗ ಬೆಳಗ್ಗೆ ಹೊಲಕ್ಕೆ ಬಂದೇವಿ. ಬೇಗ ಬಿಡ್ಬೇಕು ಇಲ್ಲಿಂದ. ಅಂಗಡಿಗೆ ಹೋಗಿ ಅಂಗಡಿ ತೆಗಿಬೇಕಲ್ಲ, ಸೊ ಅದಕ್ಕೆ ಬೇಗ ಬಿಡ್ಬೇಕು. ಈಗ ಒಂದು 8:30 ಟೈಮ್, ಒಂದು 9:30 ಹಿಂಗದು ಬಿಡ್ಬೇಕು. ಇನ್ನೊಂದು ತಾಸು ಒಳಗೆ ಹೊಲಕ್ಕೆ ಬಂದು ಮೆಣಸಿನ್ಕಾಯ್ದು ಹರ್ಕೊಂಡು ಹೋಗ್ಬೇಕಂತ ಬಂದ್ವಿ ನಮ್ಮ ಅಮ್ಮನ ಜೊತೆ. ನೋಡಿರಿ ಅಲ್ಲಿನ ಮೇನ್ ರೋಡ್ ಇನ್ನೂ ಅಲ್ಲಿ ದೂರ ಐತಿ. ಸೊ ಇಲ್ಲಿ ಬೈಕ್ ಒಳಗೆ ಬಂದ್ವಿ. ಮಮ್ಮ ಹಾಯ್ ಮಾಡೆ. ಈಗ ಇಲ್ಲಿ ಹೊಲಕ್ಕೆ ಬಂದೇವೆ ನಾವು. ಏನು ಮಸ್ತ್ ಐತೆ ನೋಡ್ರಿ ಇಲ್ಲಿ. ವಿಂಡ್ ಎನರ್ಜಿ ಫ್ಯಾನ್ ಅವೆಲ್ಲ. ಈ ಕಡೆ ಗದಗ ಸೈಡ್ ಇದ್ದವ್ರಿಗೆ ಗೊತ್ತಿರ್ಬೋದು. ಆಲ್ಮೋಸ್ಟ್ ಹುಬ್ಳಿ ದಾಟಿಂದ ಇದೆಲ್ಲ ಕಾಣ್ಸಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ ಇವು ಫ್ಯಾನ್ಸ್. ಒಂಥರ ಮಸ್ತ್ ಫೀಲಿಂಗ್. ಯಾಕಂದ್ರೆ ನಾವು ಹೊಲಕ್ಕೆಲ್ಲ ಅಡ್ಡಾಡಂಗಿಲ್ಲಲ್ಲ ಜಾಸ್ತಿ. ಸೊ ಹೊಕ್ಕೇನಂತಂದ ಹೊಲಕ್ಕೆ, ಅದಕ್ಕೆ ನಾನು ಬರ್ತೇನೆ ಅಂತ ಬಂದೆ. ದೂರ ಐತೆ ಸ್ವಲ್ಪ ಊರಿಂದ. ಬಟ್ ಓಕೆ ಮಸ್ತ್. ಬೆಳಗ್ಗೆಲ್ಲ ಮಸ್ತ್ ಅನ್ನಿಸ್ತೈತಿ. ಏನು ಕಳು ಆಗಲ್ಲ. ಇದ ಹೊಲ ಮೆಣಸಿನ್ಕಾಯಿ ಗಿಡ, ಮೆಣಸಿನ್ಕಾಯಿ ಹಾಕ್ಯಾರ. ಕಾಯಂಗಿಲ್ಲಂತ ಹಂಗೆ ಇಲ್ಲಿ ಯಾರು ಕಳು ಅದು ಮಾಡಂಗಿಲ್ಲ. ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಬಂದೈತಿ. ಕಳು ಮಾಡಂಗಿಲ್ಲ ಯಾರು, ನಡಿತೈತಿ ಅಂತಂದ್ರೆ. ಆ ಕಡೆದೆಲ್ಲ ಈಗ ಆಲ್ರೆಡಿ ಬಿಡಿಸೈತಿ ಫುಲ್. ಇದೆಷ್ಟು ಈ ಕಡೆ ಅದಾವ ಫುಲ್ ಆಗೈತಿ.
ಫುಲ್ ನಮ್ಮ ಮಾಮಾರ ಫುಲ್ ಹಂಗೆ ಈ ವರ್ಷ ಜಿಗಿ ಜಿಗಿ ಮಸ್ತ್ ಬಂದೈತಿ ಮೆಣಸಿನ್ಕಾಯಿ. ಆಲ್ರೆಡಿ ಹುಬ್ಳಿ APMC ಕಳ್ಸ್ಯಾರಂತ ಬೆಳಗ್ಗೆ, ನಿನ್ನೆ ರಾತ್ರಿನ ಕಳ್ಸ್ಯಾರ. ಎಷ್ಟು ಚೀಲ ಅದು ಮಮ್ಮ ನಿನ್ನೆ? 3 ಚೀಲ ಆಗ್ಯಾವಂತ. ಇನ್ನೂ 3 ಚೀಲ ಮ್ಯಾಲೆ ಒಣಗಿ ಹಾಕ್ಯಾರ. ಇದು ಎಲ್ಲ ಬಿಡಿಸಿದ್ರೆ ಇನ್ನೊಂದು ಎಷ್ಟು ಆಗ್ಬೋದು? ಇನ್ನೊಂದು 10-15 ಚೀಲ. ಮಸ್ತ್ ಮಸ್ತ್ ಹಂಗಾರಿ ಈ ವರ್ಷ. ಇದು ಹತ್ತಿ ನೋಡಿ ಹೂವು. ಈ ಕಾಯಿ ಒಳಗನ ಒಣಗಿಂದ ಕಾಟನ್ ಬರ್ತೈತಿ. ಚಟ್ನಿ ಟೈಪ್ ಮಾಡಕ್ಕಂಥೇಳಿ ಮೆಣಸಿನ್ಕಾಯಿ ಹರ್ಕೊಳಕ್ಕೆ ಬಂದೇವು ನಾವು. ಒಣಗಿದ್ದು ಹರಿಯಂಗಿಲ್ಲ. ಸೊ ಸ್ವಲ್ಪ ಹಿಂಗೆ ಹಣ್ಣು ಇರಬೇಕು ಅಂಥವು. ಇದು ಒಣಗೈತಿ ಫುಲ್. ಇದೆಲ್ಲ ಹತ್ತಿ ಬರಂಗಿಲ್ಲಲ್ಲ ಹೊಲಕ್ಕದು. ಸೊ ಯಾವಾಗಾರು ಒಂದು ಸತಿ ಬಂದ್ರೆ ಮಸ್ತ್ ಫೀಲ್ ಆಕೈತಿ. ಅದಕ್ಕೆ ಅವರು ರೆಡಿ ಆಗತ್ತಿದ್ರು ಮನ್ಯಾಗ. ಇಲ್ಲ ನಾವು ಹೋಗ್ಬರ್ತೀನಿ ಅಂತಂತ ಹೇಳಿ ಬಂದೆ. ಎಲ್ಲ ಹಣ್ಣಾಗ ಒಣಗ್ಯಾವ. ಇದೊಂದು ಹಸಿ ಐತಿ. ಅಲ್ಲಿ ಹೋಗ್ಯಾನ ನೋಡ್ರಿ. ಮನಗೂ ಕರೆದೆ ಬಾ ಅಂತ. ಈಗ ಎದ್ದ ನಾವು ಅಣ್ಣ. ಸೊ ಅದ್ರ ಸಲುವಾಗಿ ನಾವು ಅಷ್ಟೇ ಬಂದ್ವಿ. ಇಷ್ಟು ಹರಿದ್ವಿ ಮೆಣಸಿನ್ಕಾಯಿ. ಇಷ್ಟು ಇಲ್ಲಿ ಕಡ್ಲಿ ಗಿಡ ಅದಾವ. ಎಲ್ಲ ಆಲ್ಮೋಸ್ಟ್ ಒಣಗಾತಾವ. ಲೇಟಾಗಿ ಬಂದೆ ನಾವು. ಇದಕ್ಕೆ ಎಣ್ಣೆ ಹೊಡೆದಿರ್ತೈತಿಲ್ಲ 3 ಸಲ. ಯಾರ್ದು? ನಮ್ಮ ಅಮ್ಮಾರ್ದು. ಯಾವ್ದು ಇದು ಮೆಣಸಿನ್ಕಾಯ್ದು? ಇದಿಷ್ಟು ನಮ್ಮ ಅಮ್ಮಾರ ಹೊಲ ಅಂತ ಗೈಸ್. ಅಂದ್ರೆ ಎಷ್ಟೈತಿದೆ? 8 ಎಕರೆ. ಹಾಂ, ಅಲ್ಲಿ ಮಠ ಆವಾಗ ಗಿಡ ಕಾಣತ್ತಾವಲ್ಲ ಅಲ್ಲಿ ಮಠ 8 ಎಕರೆ ಐತಂತೆ. ನಮ್ಮ ಅಜ್ಜಿ ಯಮ್ನಮ್ಮ ಅಂತದಾರಲ್ಲ ಇಲ್ಲಿ ಊರವರು. ಅವರು ಗದಗಿಗೆ ಹೋಗ್ಯಾರ. ನೀನು ಅವ್ರಿಗೆ ಗೊತ್ತಿರಲಿಲ್ಲ ನಾವು ಬರೋದು. ಸೊ ಈಗ ಬೆಳಗ್ಗೆ ಬರತ್ತಾರಂತೆ. ಅವ್ರಿಗೆ ಬೆಟ್ಟಾಗಿ ಹೋಗ್ತಾರೆ. ಡ್ರೆಸ್ ಅದು ಏನೂ ತಂದಿಲ್ಲ. ಇಲ್ಲಿ ಭಾಳ ಹತ್ತಿರ ಬಂದಿದ್ವಿ. ಸೊ ಅದಕ್ಕೆ ಇಲ್ಲೇ ಹಾಲ್ಟ್ ಮಾಡಿದ್ವಿ. ಇಲ್ಲಿ ನೋಡ್ರಿ, ಏನಂತಾರೆ ಇದಕ್ಕೆ? ಗೊತ್ತು, ಕೇರಿ. ಇಷ್ಟು ಸಣ್ಣದಕ್ಕೂ ಕೇರಿ ಅಂತಾರೆ. ಹೊಂಡಲ್ಲ ಇದೇನು? ಇದು ಗೌರ್ಮೆಂಟ್ ಕೊಡ್ತಾರಲ್ಲ ಅದನ್ನು? ಹಾಂ, ಇದು ಗೌರ್ಮೆಂಟನ್ನು ವ್ಯವಸ್ಥೆ ಮಾಡಿಕೊಡ್ತಿತ್ತು ಹೊಲಕ್ಕೆಲ್ಲ. ಸೊ ಅದಿದು. ಸೊ ಹೋಮ್ ಟೂರ್ ಕೊಡ್ತೇನೆ ಅಂದಿದ್ದೆ. ಬರ್ರಿ ತೋರಿಸ್ತೀನಿ. ಇದು ಓಣಿ. ಇದು ಮನಿ ಎಂಟ್ರೆನ್ಸ್. ಇಲ್ಲೇ ಜಾಗ ಬಿಟ್ಟಾರ ಇಷ್ಟ. ಒಂದು 3 ಬೈಕ್ ನಿಲ್ಲುವಷ್ಟೆ. ಸೊ ಅಲ್ಲೊಂದು ವಾಶ್ರೂಮ್, ಜನರಲ್ ವಾಶ್ರೂಮ್ ಐತಿ ವಿತ್ ಟಾಯ್ಲೆಟ್. ಸೊ ಇದು ಎಂಟ್ರೆನ್ಸ್ ಮನಿದು. ಚಂದಾಗೈತಿ ಮನೆ. ಕನಸಿನ ಗೂಡು. ಡೋರ್. ಇದು ಹಾಲ್. ಇದಿಷ್ಟು ಹಾಲ್ ಮಾಡ್ಕೊಂಡಾರ. ಇಲ್ಲದಾರ ನೋಡ್ರಿ ನಮ್ಮಮ್ಮಾರ, ಯಮ್ನಮ್ಮಾರ. ಹಾಯ್ ಮಾಡ್ಬೇ. ಹಿಂಗ್ ಮಾಡಿ ಹಿಂಗೆ. ಇಲ್ಲ ರಾತ್ರಿ ಇವತ್ತು ಸಂಜೆಗೆ ಬಿಡ್ತೇನೆ ನೋಡು. ಇದಿಷ್ಟು ಹಾಲ್. ಇಲ್ಲಿ ಬಂದ್ರೆ ಇದಿಷ್ಟು ಇದನ್ನ ಮಾಡ್ಕೊಂಡ ದೇವ್ರ ಕೋಣಿ. ಚಂದಾಗೈತಿ. ಇದಾದ್ಮೇಲೆ
ಇಲ್ಲಿಂದ ಇದಿಷ್ಟು ಕಿಚನ್ ಮಾಡ್ಕೊಂಡಾರ ಇದು ಸ್ಪೇಸ್. ಇಲ್ಲಿ ಏನಾರ ಡಬ್ಬಿ ಗಿಬ್ಬಿ ಇಟ್ಕೊಳಕದು ಇಷ್ಟು ಸಣ್ಣದಾಗಿ ಸ್ಪೇಸ್ ಮಾಡ್ಕೊಂಡಾರ. ಇಷ್ಟು ಸ್ಟೋರ್ ರೂಮ್ ಟೈಪ್ ಮಾಡ್ಕೊಂಡಾರ. ಹಳ್ಳಿ ಮನಿ ಅಂತಂದ್ಮೇಲೆ ಹೊಲದ ಮನಿ ಅಂದಮೇಲೆ ಹಿಂಗೆ ಐತಿ. ಇದೊಂದು ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್ ಟೈಪ್ ಐತಿ. ಇಷ್ಟು ಇದು ವಾಶ್ರೂಮ್, ಇದು ಬೆಡ್ರೂಮ್ ಒಳಗೆ ವಾಶ್ರೂಮ್ ಐತಿ. ಹೊರಗೊಂದು ಜನರಲ್ ವಾಶ್ರೂಮ್ ಆಗಲ್ಲಿ ತೋರಿಸಿದ್ನಲ್ಲ ಅದು. ಇದಿಷ್ಟು ಇದೊಂದು ಬೆಡ್ರೂಮ್. ಸೊ ಆಮೇಲೆ ಇಲ್ಲೊಂದು ಬೆಡ್ರೂಮ್ ಐತಿ, ಅಲ್ಲೊಂದು ಹಾಲಿಗೆ ಇದೊಂದು ಬೆಡ್ರೂಮ್, ಇದೊಂದು ಬೆಡ್ರೂಮ್. ಇದಿನ್ನೂ ಸೆಟ್ ಮಾಡಿಲ್ಲ. ಇದು ನಮ್ಮ ಎಮ್ನಮ್ಮ ಅನ್ನೆಲ್ಲ ನಮ್ಮ ಸಣ್ಣ ಅಜ್ಜಿದು ಭಾಳ ಅಂದ್ರೆ ಭಾಳ ಹಳೆ ಬೀರು. ಅದು ಒಂದು 20-30 ವರ್ಷದ ಅನ್ನಿಸ್ತೈತಿ. ಏನೋ ಮತ್ತೆ ಕಲರ್ ಮಾಡಿಸಿದ್ದು ಬೇಕಂತ ಇಟ್ಕೊಂಡಾಳಂತ. ಸೊ ಕೆಳಗಿಷ್ಟು ಮುಂಜಾನೆ 6ಕ್ಕೆ ಬಿಡಾವ ಇವ ಮನಿ. ನಾವು ಎಬ್ಸಿದ್ರು ಎದ್ದಿಲ್ಲ. 8 ಗಂಟೆಗೆ ಎದ್ದಾನ. ನಾವಾಗ್ಲೇ ಎಬ್ಸಿದ್ರು ಎದ್ದಿಲ್ಲ. ಕೆಳಗೆ 2 ಬೆಡ್ರೂಮ್, ಒಂದು ಹಾಲ್ ಕಿಚನ್. ಇಲ್ಲಿ ಮ್ಯಾಲೂ ಮಾಡ್ಕೊಂಡಾರ. ಇಲ್ಲಿ ನೋಡ್ರಿ, ಇಲ್ಲಿದಿಷ್ಟು ಸ್ಪೇಸ್ ಐತೆ, ಟೆರೆಸ್ ಟೈಪ್. ಇಲ್ಲ ಹೇಳಿದ್ನಲ್ಲಿ ಮೆಣಸಿನ್ಕಾಯಿ ಇಟ್ಟಾರೆ, ಮೆಣಸಿನ ಹಣ್ಣಂತ. ಇದು 3 ಚೀಲ ಕಳ್ಸ್ಯಾರಂತ. ಮತ್ತು ಇನ್ನೂ ಇಷ್ಟೈತಿ. ಇನ್ನೂ ಅಲ್ಲಿ ಹೊಲ್ದಾಗ 10-15 ಚೀಲ ಆಕೈತಿ. ಇಲ್ಲೊಂದು ವಾಶ್ರೂಮ್ ಐತಿ ಸಣ್ಣದ. ಇಲ್ಲಿ 2 ಬೆಡ್ರೂಮ್. ಸೊ ಇಲ್ಲಿ ಟೆರೆಸ್ ಮೇಲೆ ಹಿಂಗೆ ಇಲ್ಲಿಂದ ಮೇಲೆ ಹತ್ತಿ ಬಂದ ಕೂಡಲೇ ಇಲ್ಲೊಂದು ಬೆಡ್ರೂಮ್, ಅಲ್ಲೊಂದು ಬೆಡ್ರೂಮ್ ಐತಿ. ಅಂದ್ರೆ ರೀಸೆಂಟಾಗಿ ಮದ್ವೆ ಆಯ್ತು. ಸೊ ಅದೆಲ್ಲ ಸಾಮಾನು ಇಲ್ಲೇ ಐತಿ. ಲಾಸ್ಟ್ ಮಂತ್ ಆಯ್ತು, ಡಿಸೆಂಬರ್ ಒಳಗೆ. ಸೊ ಅದೆಲ್ಲ ಇಲ್ಲೇ ಐತಿ. ಇದೇನು ಚೀಲ? ಶೇಂಗಾ ಚೀಲ ನೋಡ್ರಿ. ರೈತರ ಮನೆ ಹಿಂಗೆ ಇರ್ತೈತಿ. ಆ್ಯಕ್ಚುಲಿ ನನಗೆ ಹಿಂಗೆ ಇಷ್ಟ. ಎಲ್ಲ ಸೆಟ್ ಮಾಡಿ ಹೋಮ್ ಟೂರ್ ಅದೆಲ್ಲ ಏನಿಲ್ಲ, ಹೆಂಗಿರ್ತೈತಿ ಹಂಗೆ ತೋರಿಸೋದು. ಸೊ ಇದೊಂದು ಬೆಡ್ರೂಮ್ ಐತಿ. ಯಾರ್ಯಾರ ಬಂದಾಗ ಉಳ್ಕೊಳಕ್ಕೆಲ್ಲ ಬೆಸ್ಟ್ ಐತಿ. ಆರಾಮಾಗಿ ಸ್ಪೇಷಿಯಸ್ ಆಗೈತಿ. ಇಲ್ಲಿಂದ ಅಲ್ಲಿ ಹೊಲ, ಈ ಕಡೆ ಹೊಲ. ಆಮೇಲೆ ಇದ್ರ ಮೇಲೊಂದು ಟೆರೆಸ್. ಪೂರ ಮೇಲೆ ಹೋಗೋಣ. ಅಲ್ಲಿ ಎಲ್ಲ ಸುತ್ತಲೂ ಮುತ್ತಲು ಊರು ಎಲ್ಲ ಕಾಣಿಸ್ತಾವಂತ. ಕಾಣಿಸ್ತಾವ. ಮೈ ಮೇಲೆ ಐತಿ. ಇಲ್ಲಿ ನೋಡ್ರಿ, ಇಲ್ಲೂ ಮೆಣಸಿನ್ಕಾಯಿ ಮಸ್ತ್ ಇದ್ರಿ. ಈ ವರ್ಷ ಜೋರ ನಮ್ಮ ಮಾಮಾರ. ಅಕ್ಕ ಈ ವರ್ಷ ಟೋಟಲ್ 9 ಕ್ವಿಂಟಲ್ ಈಗ ಬರ್ತಿತ್ತಂತ ಮೆಣಸಿನ್ಕಾಯಿ. ನೋಡ್ರಿ, ಹಿಂದೂ ಹೊಲ, ಈ ಕಡೆ ಹೊಲ, ಈ ಕಡೆ ಊರೈತಿ. ಫುಲ್ ಹೊರಗೆ ಹೊಲ ಮಸ್ತ್ ಫೀಲ್ ಮಸ್ತ್ ಐತಿ. ಇಲ್ಲಿ ಇಲ್ಲೂ ಫ್ಯಾನ್ಸ್. ನಾವು ಹಾಗಲ್ಲಿ ಹೋಗಿದ್ವಲ್ಲ ಆ ಕಡೆದ ವಿಂಡ್ ಮಿಲ್ ಅಂತಾರೆ, ಫ್ಯಾನ್ಸ್ ಅನ್ನಂಗಿಲ್ಲ. ದ ಟಿಪಿಕಲ್ CBSE ಸ್ಟೂಡೆಂಟ್ ಹಿಂಗಿರ್ತಾರೆ. ಟಿಪಿಕಲ್ CBSE ಸ್ಟೂಡೆಂಟ್. ಚಲೋ ಐತೆ ಒಂಥರ ಮಸ್ತ್ ಐತಿ. ಹಿಂದೆ ಹಿಂಗೆ ಲೈಕ್ ಬೆಳಗ್ಗೆ ಎದ್ದು ಬಂದ ಕೂಡಲೇ ಇಲ್ಲಿ ಮ್ಯಾಲೆ ಬಂದು ಇದೆಲ್ಲ ಹೊಲ ಹಿಂದೆ ಅದೆಲ್ಲ ಮಸ್ತ್ ಫೀಲಿಂಗ್. ಅದು ಇದು ವಿಂಡ್ ಎನರ್ಜಿ, ವಿಂಡ್ ಮಿಲ್ ಅದೆಲ್ಲ ಮಸ್ತ್ ಫೀಲಿಂಗ, ವಿಂಡ್ ಎನರ್ಜಿ. ಸೊ CBSE ಸ್ಟೂಡೆಂಟ್ ಹೇಳ್ಕೊಟ್ಟಾರ ಗೈಸ್, ವಿಂಡ್ ಎನರ್ಜಿ, ವಿಂಡ್ ಮಿಲ್ ಅನ್ಬೇಕಾಕೈತಿ. ಆ್ಯಕ್ಚುಲಿ ನಾನು ಹುಟ್ಟಿದ್ದೆ ಇದೇ ಊರ, ಗದಗ ಒಳಗೆ ಒಂದು ಕುಲಕರ್ಣಿ ಹಾಸ್ಪಿಟಲ್ ಒಳಗಂತ ಹುಟ್ಟಿದ್ದೆ. ಸೊ ಅದಾದಮೇಲೆ 1 ವರ್ಷ ನಾ ಹುಟ್ಟಾದ್ಮೇಲೆ ಎಲ್ಲ ಇಲ್ಲೇ ಇದೆ, ನಾ ಇದೇ ಊರೊಳಗೆ. ಸೊ ಈ ಊರು ಭಾಳ ಕನೆಕ್ಟೆಡ್ ಐತಿ ನನಗೆ. ಭಾಳ ಅಂದ್ರೆ ಭಾಳ ಇಲ್ಲೇ ಬೆಳೆದಿದ್ದು ಊರದ. ಸೊ ಭಾಳ ಕನೆಕ್ಷನ್ ಐತಿ ನನಗೆ. ಆ್ಯಕ್ಚುಲಿ ಇಲ್ಲೆಲ್ಲ ಓಣಿ ಮಂದಿ ಸಂಜನಾ ಅಂತ ಹೆಸರು ಗೊತ್ತಿಲ್ಲ ಇಲ್ಲಿಯವರಿಗೆ. ನನ್ನ ಹೆಸರು ಎಲ್ಲರೂ ಸೋನು ಅಂದರೆ ನಾ ಸಣ್ಣಕ್ಕಿದ್ದಾಗ ಸುಮನ್ ಅಂತ ಇಟ್ಟಿದ್ರಂತ ಹೆಸರು. ಅದಕ್ಕೆ ಸೋನು ಅಂತ ಕರೀತಾರೆ. ಸೊ ಅದಕ್ಕೆ ಎಲ್ಲರೂ ಇಲ್ಲಿ ಸಂಜು ಅಂತ ಕರೆದಿದ್ದೇ ಇಲ್ಲ, ಎಲ್ಲರೂ ಸೋನು ಅಂತಲೇ ಕರೀತಾರೆ. ಸೊ ನಾನು ಸಂಜು ಅಂತ ಕರ್ಸ್ಕೊಳ್ಳೋಕ್ಕೂ ಇಷ್ಟ ಆಗಲ್ಲ ನನಗಿಲ್ಲ. ಲೈಕ್ ಮಸ್ತ್ ಫೀಲಿಂಗ್ ಇದೆ. ಇದೇ ಓಣಿ. ಇಲ್ಲೆಲ್ಲ ನಿನ್ನೆ ರಾತ್ರಿ ಬಂದ ಕೂಡಲೇ ಒಂದು ರೌಂಡ್ ಹಾಕ್ಕೊಂಬಂದೆ, ಅಷ್ಟುರ್ಗೂ ಮಾತಾಡ್ಸ್ಕೊಂಬಂದೆ. ಪಪ್ಪ ಅದಾರ ನೋಡ್ರಿ. ಪಪ್ಪ ಹಾಯ್ ಮಾಡ್ರಿ.
10 ಗಂಟೆ ಆಗಾಗ ಬಂತೆ. ಈಗ ವಾಪಸ್ ಹೊಂಟೇವಿ. ಈಗ ಒಂದು 15 ಮಿನಿಟ್ಸ್ ಬಿಡ್ತೇವೆ ಊರ. ಆ್ಯಕ್ಚುಲಿ ಇರೋ ಮನಸ್ಸೈತಿ, ಬಟ್ ಏನು ಮಾಡೋಕ್ಕಾಗಲ್ಲ. ಲೈಕ್ ನಮಗೂ ಗೊತ್ತಿರಲಿಲ್ಲ, ಅಚಾನಕ್ಕಾಗಿ ಬಂದಿದ್ದ. ಬಟ್ ಭಾಳ ಖುಷಿ ಆಯ್ತು. 12 ವರ್ಷ ಆದಿನ ಬಂದೆ ನಾ ಈ ಊರಿಗೆ. ಭಾಳ ಕನೆಕ್ಟೆಡ್ ಅದೇನಿ ಈ ಊರಿಗೆ. ಇಲ್ಲೇ ಬೆಳೆದಿದ್ದು, ನಾನು ಹುಟ್ಟಿದ್ದ ಇಲ್ಲಿ, ಹುಟ್ಟೂರು ನಂದಿದೆ. ಸೊ ಇಲ್ಲಿ ಜನನೂ ಭಾಳ ಅಂದ್ರೆ ಭಾಳ ಚಲೋ ಅದಾರ. ನಂಗೆ ಭಾಳ ಇಷ್ಟ ಇಲ್ಲಿಯವರು. ನಾವೆಲ್ಲರೂ ಬಂದ್ವಿ ಅಂತಂದ್ರೆ ಸೋನು ಬಂದಾರ, ನಮ್ಮ ಮಮ್ಮಿಗೆ ಶಾರದಾ ಅಂತ ಕರೀತಾರಿಲ್ಲ. ಶಾರದಾ ಬಂದಾರನ, ಸೋನು ಬಂದಾರನ ಅಂಥೇಳಿ ಎಲ್ಲರೂ ಮನೆಗೆ ಬಂದು ಅಷ್ಟೂರು ಬಂದು ಮಾತಾಡ್ಸೋಕ್ಕಾರದು ಭಾಳ ಖುಷಿ ಐತೆ. ಅದಕ್ಕೆ ನಾ ಅವ್ರು ಬರೋಕ್ಕಿಂತ ಮುಂಚೆ ಎಲ್ಲರಿಗೂ ಹೋಗಿ ಮಾತಾಡ್ಸ್ಕೊಂಬಂದೆ. ಭಾಳ ಖುಷಿ ಅನ್ನಿಸ್ತೈತಿ. ಇರೋ ಮನಸ್ಸೈತಿ, ಬಟ್ ಏನು ಮಾಡೋಕ್ಕಾಗಲ್ಲ. ಡ್ರೆಸ್ಗೆ ಏನೂ ತಂದಿಲ್ಲ. ಸೊ ಹಂಗೆ ಅಚಾನಕ್ಕಾಗಿ ಬಂದಿದ್ದೆ. ಸೊ ಇನ್ನೊಂದು ಸತಿ ಬಂದು ಹೋಗ್ಬೇಕಂತೈತಿ. ಇನ್ನೊಂದು ಸತಿ ಬಂದು ಹೋಗ್ತೀನಿ. ಇನ್ನೊಂದು 2 ದಿನ ಆರಾಮಾಗಿದ್ದ ಇಲ್ಲಿ ಜನದ ಜೊತೆ ಮಸ್ತ್ ಕುಂತೆಲ್ಲ ಮಾತಾಡಿ ಹೋಗ್ಬೇಕಂತೈತಿ. ಸೊ ಈಗ ಹೋಗ್ತೀವಿ. ಈ ಬ್ಲಾಗ್ ಇಲ್ಲೇ ಏನು ಮಾಡ್ತೀನಿ. ಮತ್ತು ನೆಕ್ಸ್ಟ್ ಸೌದತ್ತಿಗೆ ಹೋಗುದ. ಸೊ ಅಲ್ಲಿ ಆ ಬ್ಲಾಗ್ ಒಳಗೆ ಸಿಗೋಣ. ಅಲ್ಲಿ ಮಟ್ಟ ಹಂಗೆ ವಿಡಿಯೋಸ್ ನೋಡ್ಕೊತೀರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಮೇಲೆ ಹಿಂಗೆ ವಿಡಿಯೋಸ್ ಕಂಟಿನ್ಯೂ ಆಗಿ ನೋಡ್ಕೊತೀರಿ. ಬಾಯ್ ಬಾಯ್. ಥ್ಯಾಂಕ್ ಯು.